ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರದ ಪೆರೇಸನರದವನು. ಕಳೆದ 4 ವರ್ಷದಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ದಕ್ಷಿಣ ಭಾರತದ ನಂಬರ್ 1 ವಿದ್ಯಾಸಂಸ್ಥೆಯಾಗಿ ರೂಪಿಸಿದ್ದೀನಿ. ಜೀವನ ಅಂದರೆ ನಾವು ನಮ್ಮ ಫ್ಯಾಮಿಲಿ ಮಾತ್ರ ಬದುಕೋದಲ್ಲ, 4 ಜನಕ್ಕೂ ಬದುಕಬೇಕು ಅನ್ನೋದು ನನ್ನ ಉದ್ದೇಶ. ನನ್ನ ಕಾನ್ಸ್ಟಿಟ್ಯೂಯನ್ಸಿ, ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಕಾಂಗ್ರೆಸ್ ಪಕ್ಷದಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ MLA ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ಇವತ್ತು ನನಗೆ ಬೇಸರದ ಸಂಗತಿ ಏನು ಅಂದರೆ, ಸರಿಸುಮಾರು 150ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಸರ್ಕಾರಿ ಬಸ್ಸು ತನ್ನ ಮುಖಾನೇ ತೋರಿಸಿಲ್ಲ. 150ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ಸರ್ಕಾರಿ ಶಾಲೆನೇ ಇಲ್ಲ. ನಾನು ಯಾರನ್ನೋ ಕೇಳ್ತಿದ್ದೆ, ಯಾಕೆ 150 ಹಳ್ಳಿಗಳಿಗೆ ಸರ್ಕಾರಿ ಬಸ್ ಹೋಗ್ತಿಲ್ಲ ಅಂದರೆ, ಅಲ್ಲಿ ಬಿಸ್ನೆಸ್ ಆಗಲ್ಲ ಅಂತ ಹೇಳಿದ್ರು. ನನಗೆ ಬೇಜಾರಾಗಿದ್ದೇನೆ ಅಂದರೆ, ಸರ್ಕಾರಿ ಬಸ್ ಇರೋದು ಪ್ರಾಫಿಟ್ ಮಾಡೋಕ್ಕೋ ಇಲ್ಲ ಜನ ಸೇವೆ ಮಾಡೋಕ್ಕೋ? ಇನ್ನು ಪ್ರಾಫಿಟ್ಟೇ ಉದ್ದೇಶ ಆದರೆ ಅದನ್ನು KSRTC ಅಂತ ಅನ್ನೋದು ಯಾಕೆ? ಮತ್ತು ಸ್ಥಳೀಯವಾಗಿ ಒಬ್ಬ ಶಾಸಕ ಮನಸ್ಸು ಮಾಡಿದ್ರೆ ಲಕ್ಷಾಂತರ ಜನರ ಲೈಫಲ್ಲಿ ಬದಲಾವಣೆ ತರ್ಬೋದು. ನಾನೆಲ್ಲ ಜನತೆಗೆ ಹೇಳ್ತೀನಿ, ನಾನು ಪ್ರಾಮಾಣಿಕವಾಗಿರ್ತೀನಿ. ಯಾವ ಕಾಂಟ್ರಾಕ್ಟರ್ಸ್ ಹತ್ರ ಕಮಿಷನ್ ತಗೊಳ್ಳಲ್ಲ, ಕ್ರಷರ್ಗಳ ಹತ್ರ ಮಾಮೂಲಿ ವಸೂಲಿ ಮಾಡಲ್ಲ, ಯಾರ ಹೊಟ್ಟೆ ಮೇಲೆ ಹೊಡೆಯಲ್ಲ, ಸರ್ಕಾರಿ ಅಧಿಕಾರಿಗಳನ್ನ ಗೌರವದಿಂದ ನಡೆಸ್ಕೊಳ್ತೀನಿ. ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಬೇಕು ಅಂದರೂ ಇನ್ಸ್ಟ್ಯಾಂಟಾಗಿ ಮಾಡಿಕೊಡ್ತೀನಿ. ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀನಿ, ಇನ್ಸ್ಟ್ಯಾಂಟಾಗಿ ಕೆಲಸ ಮಾಡ್ಕೊತೀನಿ. ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಒಂದಷ್ಟು ಜನಕ್ಕೆ ಕೆಲಸ ಸಿಗೋ ಹಾಗೆ ಮಾಡ್ತೀನಿ. ನಿಮ್ಮ ಮನೆ ಮಗನಾಗಿರ್ತೀನಿ. ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಕಷ್ಟ ಸುಖ ಕೇಳ್ತೀನಿ. ಪ್ರತಿದಿನ ನಾನು ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಕಷ್ಟ ಸುಖ ಕೇಳ್ತೀನಿ. ನಿಮ್ಮ ಊರಿಗೆ ಬಂದು ಕೂತ್ಕೊತೀನಿ. ಯಾವುದೇ ಆಡಂಬರ, ಅಬ್ಬರ, ಅಹಂಕಾರ, ದುರಹಂಕಾರ ನಾನು ಪಡಲ್ಲ. ನನಗೆ ಕಷ್ಟ ಏನು ಅಂತ ಗೊತ್ತು, ಕಣ್ಣೀರೇನು ಅಂತ ಗೊತ್ತು, ಹೊಟ್ಟೆ ಹಸಿವಿನ ಬೆಲೆ ಗೊತ್ತು, ಜೇಬು ಖಾಲಿ ಇದ್ದರೆ ಜೀವನ ನಡೆಸೋದು ಎಷ್ಟು ಅಂತ ಗೊತ್ತು. ನಾನು ಕೂಲಿ ಕೆಲಸ ಮಾಡಿದವನು, ಮೂಟೆ ಒತ್ತವನು, ಟ್ಯಾಕ್ಟ್ರು ಓಡಿಸಿದವನು, ತೋಟಕ್ಕೆ ನೀರು ಕಟ್ಟಿದವನು. ಇಷ್ಟೆಲ್ಲ ಸಮಸ್ಯೆಗಳಿಂದ ಬಂದಂಥ ನನಗೆ ನಿಮ್ಮ ಕಷ್ಟ ಅರ್ಥ ಆಗಲ್ವಾ? ಆಗುತ್ತೆ. ನಾನು ಇನ್ನೊಂದು ICSE ಅಥವಾ CBSE ಶಾಲೆ ತೆಗಿಬೇಕು ಅಂತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ. ಊರಿಗೆ ಒಬ್ಬೊಬ್ಬರನ್ನ ಅಥವಾ ಇಬ್ಬಿಬ್ಬರನ್ನ ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ನಾನು ICSE CBSE ಸ್ಕೂಲಲ್ಲಿ ಬಡ ಮಕ್ಕಳನ್ನ ಫ್ರೀಯಾಗಿ ಓದಿಸ್ತೀನಿ. ನನಗೊಂದು ಆಶೀರ್ವಾದ ಮಾಡಿ. ನಿಮ್ಮ ಮನೆ ಮಗನಾಗಿರ್ತೀನಿ. ಮಿಕ್ಕಿದ್ದೆಲ್ಲ ದೈವ ಇಚ್ಛೆ. ಇಂತಿ ನಿಮ್ಮ ಪ್ರದೀಪ್ ಈಶ್ವರ್.